ಹಾಯ್ ಹಲೋ ಗೈಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಎಲ್ಲ ಹೇಗಿದ್ದೀರಾ, ಏನು ಮಾಡ್ತಾ ಇದ್ದೀರಾ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಒಂದು ಸ್ಕ್ಯಾಮಿನ ಕತೆ. ಈ ಸ್ಕ್ಯಾಮ್ ಮಾಡೋದು ಯಾರು ಅಂದರೆ ಒಬ್ಬ ಆರ್ಮಿ ಮ್ಯಾನ್. ನಮಗೆ ಬಂದಿದ್ದ ಇನ್ಫಾರ್ಮೇಷನ್ ಪ್ರಕಾರ ಇವಾಗ ಆ ವ್ಯಕ್ತಿ ಆ ಜಾಬಲ್ಲಿ ಇಲ್ಲ, ಮತ್ತು ಇನ್ನೂ ಒಂದು ಆ ವೆಹಿಕಲ್ ಅವನ ಹತ್ರ ಇಲ್ಲ. ಸೊ KTM RC390 ಅಂತ ಬೈಕು. ಸೊ ಅದ್ರದ್ದು ಡಾಕ್ಯುಮೆಂಟ್ಸ್ ಎಲ್ಲ ಅವನ ಹತ್ರ ಇದೆ ಸೇಫಾಗಿ. ಬಟ್ ಅಟ್ ಪ್ರೆಸೆಂಟ್ ಮೂಮೆಂಟ್ಗೆ ಅವನ ಹತ್ರ ಆ ಗಾಡಿನೇ ಇಲ್ಲ, ಅದು ಆಲ್ರೆಡಿ ಸೇಲ್ ಆಗೋಗಿದೆ. ಅದು ಆ್ಯಕ್ಚುಲಿ ಬಂದು ಫಸ್ಟು ಪಾರ್ಟಿ, ಒಂದು ಥರ್ಡ್ ಪಾರ್ಟಿ ಹತ್ರನೂ ಫೋರ್ತ್ ಪಾರ್ಟಿ ಹತ್ರನೂ ಅಟ್ ಪ್ರೆಸೆಂಟ್ ಗಾಡಿ ಇರೋ ಅಂಥದ್ದು. ಆ ಗಾಡಿ ಆ ವ್ಯಕ್ತಿ ಹತ್ರ ಇಲ್ಲ. ಸೊ ಈ ಸ್ಕ್ಯಾಮ್ ಯಾವ ರೀತಿ ನಡೆಯುತ್ತೆ ಅನ್ನೋದೇ ಇವತ್ತಿನ ಟಾಪಿಕ್ಕು. ಗೈಸ್, ಇವಾಗ ಏನಾಗುತ್ತೆ, ನೀವು ಒಂದು ಗಾಡಿ ತಗೋಬೇಕು ಅಂತ ತುಂಬ ಆತುರವಾಗಿ ಕಾಯ್ತಾ ಇರ್ತೀರ. ಇವಾಗ ನಿಮಗೆ ಕಡಿಮೆಗೆ ಒಳ್ಳೆ ಗಾಡಿ ಸಿಕ್ಬಿಟ್ರೆ, ಕಡಿಮೆ ಬಜೆಟ್ಗೆ ಒಳ್ಳೆ ಗಾಡಿ ಸಿಕ್ಬಿಟ್ರೆ ನೀವು ಫುಲ್ಲು ಖುಷಿ ಪಟ್ಬಿಡ್ತೀರ. ಇವಾಗ ಏನಾಗುತ್ತೆ ಗೊತ್ತಾ, ನೀವು RC ಗಾಡಿ ತಗೋಬೇಕು, KTM ಗಾಡಿ ತಗೋಬೇಕು ಅಂತ ಶೋರೂಮಲ್ಲಿ ಹೋಗಿ ವಿಚಾರಿಸಿದಾಗ ಹತ್ರ 3 to 5 lakhs ಹೇಳ್ತಾರೆ. ಆನ್ ರೋಡ್ ಪ್ರೈಸ್ ನಾನು ಹೇಳ್ತಾರೆ ಅಂತ 3 to 5 lakhs ಹೇಳ್ತಾರೆ. ಸೊ ಇವಾಗ ನಿಮಗೆ ಅದೇ ಒಂದು RC390 ಗಾಡಿ 5 ಲಕ್ಷ ರೂಪಾಯಿ ಗಾಡಿ 60,000, 70,000 ಅಥವಾ 80,000ಕ್ಕೆ ಸಿಗ್ತಿದೆ ಅಂದಾಗ ನೀವೇನಕ್ಕೆ ಬಿಡ್ತೀರಾ ಆ ಗಾಡಿ ಆಫರ್ನ? ಅವಾಗ ಏನು ಮಾಡ್ತೀರಾ, ಅವನ ಜೊತೆ ಕನೆಕ್ಟ್ ಆಗಕ್ಕೆ ಟ್ರೈ ಮಾಡ್ತೀರಾ, ಕನೆಕ್ಟ್ ಆಗಿ ಮಾತಾಡೋಕ್ಕೆ ಟ್ರೈ ಮಾಡ್ತೀರಾ, ಡಿಸ್ಕಷನ್ಸ್ ನಡೆಯುತ್ತೆ. ಅವನು ಎಲ್ಲ ಡಾಕ್ಯುಮೆಂಟ್ಸು ಕಳಿಸ್ತಾರೆ. ಸೊ ಎಲ್ಲ ಡಾಕ್ಯುಮೆಂಟ್ಸು ಕಳಿಸಿದಾಗ ನೀವು ಒಂದು ಹೋಪ್ ಬರುತ್ತೆ, ಓಕೆ ಅವನ ಹತ್ರ ಎಲ್ಲ ಡಾಕ್ಯುಮೆಂಟ್ ಇದೆ, ಅದು ಒರಿಜಿನಲ್ ಡಾಕ್ಯುಮೆಂಟ್ಸೇ, ಯಾವುದೇ ಥರ ಡೂಪ್ಲಿಕೇಟ್ ಡಾಕ್ಯುಮೆಂಟ್ಸ್ ಅಲ್ಲ. ಬಟ್ ಅದು ಅಟ್ಟು ಪ್ರೆಸೆಂಟ್ ತೆಗ್ದಿರೋ ಫೋಟೋಸ್ ಅಲ್ಲ. ಸೊ ಅದು ಆಲ್ರೆಡಿ ತೆಗ್ದಿರೋ ಫೋಟೋಸು. ಸೊ ಇದನ್ನು ನೀವು ನೋಡಿ ಫುಲ್ಲು ಹೈಪರಾಗಿ ಓಕೆ ಫೈನ್, ನೀವು ಗಾಡಿ ಫುಲ್ಲು ಸಖತ್ತಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಫಸ್ಟು ಗಾಡಿಗೆ ಮೋಸ ಹೋಗ್ತೀರಾ. ಅದಾದಮೇಲೆ ಅವನು ಬಂದು ಮಿಲ್ಟ್ರಿ. ಸೊ ಅವರು ಯಾವ ಥರ ಸ್ಟೋರಿ ಹೇಳ್ತಾರೆ ಅಂದರೆ, ನಾನು ಇಂಥದ್ದೊಂದು ಪ್ರದೇಶದಲ್ಲಿ ಇದ್ದೀನಿ, ಇಲ್ಲಿಂದ ಟ್ರಾನ್ಸ್ಫರ್ ಆಗ್ತಿದೆ, ಸೊ ಅಲ್ಲಿಗೆ ಟ್ರಾನ್ಸ್ಪೋರ್ಟ್ ಆಗಲ್ಲ, ಮತ್ತು ಅಲ್ಲಿ ಈ ಗಾಡಿನ ಓಡ್ಸೋಕ್ಕಾಗಲ್ಲ. ಸೊ ಗಾಡಿನ ನಾನು ನಿಲ್ಲಿಸಿದ್ರೆ ಮಿನಿಮಮ್ 1 ಇಂದ 2 ಇಯರ್ಸ್ವರೆಗೂ ಅಲ್ಲಿ ಕೆಲಸ ಇದೆ ನನಗೆ. ಸೊ 2 ವರ್ಷ ಸುಮ್ಮನೆ ನಿಂತಿರುತ್ತೆ ಗಾಡಿ ನಿಂತು ಸುಮ್ಮನೆ ಹಾಳಾಗೋದ್ರ ಬದಲು ಯಾರಾದರೂ ಯೂಸ್ ಮಾಡಲಿ, ಒಂದು ಸ್ವಲ್ಪ ಕೇರ್ ತಗೊಳ್ಳೋರು, ಗಾಡಿನ ಇಷ್ಟಪಡೋರು ಯೂಸ್ ಮಾಡಲಿ ಅಂತ ಒಂದಷ್ಟು ಸೆಂಟಿಮೆಂಟ್ಸ್ ಹೊಡಿತಾರೆ. ಸೊ ಇದರಲ್ಲಿ ಫಸ್ಟ್ ಸೆಂಟಿಮೆಂಟು ಅವ್ರು ಯೂಸ್ ಮಾಡೋ ಲ್ಯಾಂಗ್ವೇಜು, ಅವ್ರು ಯೂಸ್ ಮಾಡೋ ಸ್ಲ್ಯಾಂಗು, ಮತ್ತು ಅವ್ರು ಎಮೋಷ್ನಲಿ ಒಂಥರ ನಿಮಗೆ ಫೀಲ್ ಆಗೋ ಥರ ಮಾಡ್ತಾರೆ. ಸೆಕೆಂಡ್ ಪಾಯಿಂಟ್ ಬಂದ್ಬಿಟ್ಟು ಅವರು ಆರ್ಮಿ ಪರ್ಸನ್ನು. ಸೊ ಇವಾಗ ಆರ್ಮಿ ಅಂದಾಗ ಎಲ್ಲರ ತಲೆಗೂ ಬರೋದು ಏನಂದರೆ ಗೈ, ಸಿಂಪಲಾಗಿ ಹೇಳಬೇಕು ಅಂದರೆ ಪ್ರತಿಯೊಬ್ಬರು ತಲೆಗೂ ಬರೋದು, ಓಕೆ ನಮಗೋಸ್ಕರ ಕಷ್ಟ ಬೀಳ್ತಾರೆ, ಅವ್ರಿಗೆ ಕಷ್ಟ ಇದೆ ಇವಾಗ, ಸೊ ಏನೋ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ ಅನ್ನೋದು ಸೆಕೆಂಡ್ ಒಂಥರ ಸೆಕೆಂಡ್ ಪಾಯಿಂಟು. ಸೊ ಡಿಸ್ಕಷನ್ ಎಲ್ಲ ನಡೆಯುತ್ತೆ. ಸೊ ಇವಾಗ ಅವ್ರೇನು ಮಾಡ್ತಾರೆ, ನೀವು ಫಸ್ಟು ಅಡ್ವಾನ್ಸ್ ಪೇ ಮಾಡಬೇಕು ಅಥವಾ ಫುಲ್ ಕ್ಯಾಶ್ ಕೊಟ್ಬಿಟ್ರೆ ಒಳ್ಳೆಯದು ಅಂತಾರೆ. ನೀವು ಇವಾಗ ಹೆಂಗೆ ನಂಬೋದು? ಒಂದು ಕಡೆ ನಿಮ್ಗೂ ಕನ್ಫ್ಯೂಷನ್ಸ್ ಇರುತ್ತೆ. ಇವಾಗ ಆರ್ಮಿ ಆದ್ರೂ ಅವ್ರು ಹೇಳೋದೆಲ್ಲ ಕರೆಕ್ಟಾಗಿದ್ರು, ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿದ್ರು ಆ ಗಾಡಿ ನಮಗೆ ಬರುತ್ತೆ ಅನ್ನೋದು ಏನು ಗ್ಯಾರಂಟಿ? ಅಂದ್ಬಿಟ್ಟು ನೀವೇನು ಮಾಡ್ತೀರಾ, ಫುಲ್ ಕ್ಯಾಶ್ ಕೊಡೋಕ್ಕಾಗಲ್ಲ ಅಂತೀರಾ, 50%ಗೆ ಬರ್ತಾರೆ, 50% ಕೊಡೋಕ್ಕಾಗಲ್ಲ ಅಂತೀರಾ. ಸೊ ಅವಾಗ ನಿಮ್ಗೊಂದು ಆಫರ್ ಕೊಡ್ತಾರೆ. ಸೊ ನೀವು ಇವಾಗ ಏನು ಮಾಡಬೇಕು ಅಂದರೆ, ಜಸ್ಟ್ ನೀವೊಂದು 5K to 3K ಇಂದ 5K ಅಮೌಂಟ್ ನನಗೆ ಟ್ರಾನ್ಸ್ಫರ್ ಮಾಡಿ, ಟೋಕನ್ ಅಡ್ವಾನ್ಸು ನಾನು ಪ್ಯಾಕಿಂಗ್ ಆಗ್ಬಿಟ್ಟು ಟ್ರಾನ್ಸ್ಪೋರ್ಟಿಗೆ ಹಾಕ್ಬೇಕಾದ್ರೆ ನಾನು ನಿಮ್ಗೊಂದು ವೀಡಿಯೋ ಮಾಡಿ ಕಳಿಸ್ತೀನಿ. ಸೊ ಅವಾಗ ನೀವು ಮಿಕ್ಕಿದ ಅಂದರೆ 50%ಅಲ್ಲಿ ಮಿಕ್ಕಿದ ಅಮೌಂಟ್ನ ಕ್ಲಿಯರ್ ಮಾಡಿದ್ರೆ ನಿಮಗೆ ಗಾಡಿ ಬಂದು ತಲುಪುತ್ತೆ. ಗಾಡಿಯೆಲ್ಲ ನೋಡಿ ಯೂಸ್ ಮಾಡಿ ಇದು ಮಾಡಾದಮೇಲೆ ಇನ್ನು 50% ಅಮೌಂಟ್ನ ನೀವು ಪೇ ಮಾಡಬೇಕಾಗುತ್ತೆ ಅಂತ ಒಂದು ಡಿಸ್ಕಷನ್ ನಡೆಯುತ್ತೆ. ಓಕೆ, 2,000-3,000ಕ್ಕೆ ಪ್ಯಾಕಿಂಗ್ ಎಲ್ಲ ಆಗುತ್ತೆ ಅಂದರೆ ಇನ್ನೂ ಖುಷಿ ನಿಮಗೆ. ಓಕೆ ಫೈನ್, ಹಂಗೆ ಅಂದ್ಕೊಂಡು ಒಂದು ಏನು ಮಾಡ್ತೀರಾ, ಒಂದು 3,000-5,000 ಕಳಿಸ್ತೀರಾ. ಸೊ ಕೆಲವೊಬ್ಬರು 50% ಟೋಕನ್ ಅಡ್ವಾನ್ಸು ಕಳಿಸ್ಬಿಡ್ತಾರೆ. ಹೆಂಗೆ ಅಂದರೆ ಅವನು ಆರ್ಮಿ ಪೀಪಲ್ ಹಂಗೆ. ಮತ್ತು ಅವ್ರು ಏನು ಮಾಡ್ತಾರೆ, ಅವ್ರು ದೊಡ್ಡ ಆಫೀಸರ್ಸ್ದು ಫೋಟೋಸ್ ಇರುತ್ತಲ್ಲ, ಇವ್ರ ಮೊಬೈಲಲ್ಲಿ ತೆಗ್ದಿರೋದು, ಸೊ ಅದನ್ನು ನಿಮಗೆ ಕಳ್ಸೋಕ್ಕೆ ಟ್ರೈ ಮಾಡ್ತಾರೆ. ಸೊ ಅದೆಲ್ಲ ಕಳಿಸ್ದಾಗ ಓಕೆ ಇವ್ರು ಆರ್ಮಿನೇ, ಇವರು ನಿಜ, ಇವ್ರು ಹೇಳ್ತಾರದೆಲ್ಲ ನಿಜ, ಸತ್ಯ, ಇದೊಂದು ಇವ್ರನ್ನ ನಂಬೋದು ಅಂತ ಆ ಥರ ಅವರು ಕ್ರಿಯೇಟ್ ಮಾಡ್ತಾರೆ. ಸೊ ಅದಾದಮೇಲೆ ಟ್ರಸ್ಟ್ ಮಾಡಿ ನೀವು ಎಷ್ಟೋ ಒಂದು ಅಮೌಂಟ್ನ ಕಳಿಸ್ತೀರಾ. ಅದಾದಮೇಲೆ ಗೈಸ್ ಆಟ ಸ್ಟಾರ್ಟ್ ಆಗೋದು, ಅವ್ರು ಪ್ಯಾಕಿಂಗ್ ಮಾಡಿ ಕಳಿಸೋದು ಯಾವುದು ಒರಿಜಿನಲ್ ಆ ಗಾಡಿದ ವೀಡಿಯೋಸ್ ಅಲ್ಲವೇ ಅಲ್ಲ. ಸಿಂಪಲಾಗಿ ಹೇಳ್ತಾ ಇದ್ದೀನಿ, ಅದೆಲ್ಲ ಯೂಟ್ಯೂಬಲ್ಲಿ ತೆಗ್ದು ಕಳಿಸಿರೋ ಅಂಥ ಕ್ರಾಪ್ ಮಾಡಿ ಕ್ಲೀನಾಗಿ ಎಡಿಟ್ ಮಾಡಿ ಕಳಿಸಿರೋ ಅಂಥ ವೀಡಿಯೋಸು. ಸೊ ಹುಷಾರಾಗಿ ಹ್ಯಾಂಡಲ್ ಮಾಡಿ. ನಾನು ಆ ಫೋಟೇಜ್ನೆಲ್ಲ ಹಾಕ್ಬೋದು, ಬಟ್ ಬೇಡ, ನನಗೆ ಯಾಕೋ ಅದು ಚೆನ್ನಾಗಿರಲ್ಲ.
ಅಂತ ಅನಿಸುತ್ತೆ. ಯಾಕೆ ಅಂದರೆ ಗೈಸ್, ಅಲರ್ಟಾಗಿರ್ಬೋದು, ನಾವು ಒಬ್ಬರು ವ್ಯಕ್ತಿನ ಬ್ಲೇಮ್ ಮಾಡ್ಬೋದು, ಅವ್ರು ಯಾಕೆ ಪರಿಸ್ಥಿತಿಲಿ ಇರ್ತಾರೋ ನಮಗೆ ಗೊತ್ತಿಲ್ಲ. ಸೊ ಅದಾದಮೇಲೆ ಆ ವ್ಯಕ್ತಿದ ಫೋಟೋಸ್ ಎಲ್ಲ ನನ್ನ ಫ್ರೆಂಡಿಗೆ ನಡೆದಿರೋ ಘಟನೆ ಇದು. ಕಂಪ್ಲೀಟಾಗಿ ನನ್ನ ಫ್ರೆಂಡಿಗೆ ನಡೆದಿರೋ ಘಟನೆ, ನನ್ನ ಕಣ್ಮುಂದೆನೇ ನಡೆದಿರೋ ಘಟನೆ ಇದು. ಸೊ ಅವರು ಒಂಥರ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಅಂದರೆ ಫಸ್ಟು ಎಲ್ಲ ಸ್ಮೂತಾಗಿ ಹ್ಯಾಂಡ್ಲ್ ಮಾಡ್ತಾಯಿರ್ತಾರೆ. ಸೊ ಪ್ಯಾಕಿಂಗ್ ಎಲ್ಲ ಆಗಿ ಟ್ರಾನ್ಸ್ಪೋರ್ಟಿಗೆ ಹತ್ತುತ್ತಿದೆ ಅನ್ನೋದೆಲ್ಲ ವೀಡಿಯೋಸ್ ಕಳಿಸ್ತಾರೆ. ಸೊ ಅದರಲ್ಲಿ 1-2 ಕ್ಲಿಪ್ ಬರುತ್ತೆ. 2 ಕ್ಲಿಪ್ಪಲ್ಲೂ ಒಂದೇ ಬೇರೆ ಗಾಡಿ, ಇನ್ನೊಂದೇ ಬೇರೆ ಬೇರೆ ಗಾಡಿನೇ. ಅಂದರೆ ಅಲ್ಲಿರೋದೇ ಅವ್ರು ತೋರಿಸಿರೋದೇ ಬೇರೆ ಗಾಡಿ. ಅವ್ರು ನಮಗೆ ಅಂದರೆ ನಮಗೆ ಕೊಡಬೇಕಾಗಿರೋ ಗಾಡಿನೇ ಬೇರೆದು, ಅಲ್ಲಿ ಪ್ಯಾಕಿಂಗ್ ಆಗೋದೇ ಬೇರೆ ಗಾಡಿ, ಟ್ರಾನ್ಸ್ಪೋರ್ಟಿಗೆ ಇನ್ಸ್ಟಾಲ್ ಆಗೋದಂದರೆ ಒಂದು ವೆಹಿಕಲ್ಗೆ ಇನ್ಸ್ಟಾಲ್ ಆಗೋದೇ ಬೇರೆ ಗಾಡಿ. ಸೊ ಅದಾದಮೇಲೆ ಏನಾಗುತ್ತೆ, ಅದು ಬಂದು ಆರ್ಮಿ ಟ್ರಾನ್ಸ್ಪೋರ್ಟು ಅಂತ ಒಂದು ಹೇಳ್ತಾರೆ. ಸೊ ನಮ್ಮದೇ ಟ್ರಾನ್ಸ್ಪೋರ್ಟ್ ಫ್ರೀ ಇರುತ್ತೆ. ಸೊ ಅದಕ್ಕೊಂದು ಸ್ವಲ್ಪ ಏನಾದರೂ ಕೊಡಬೇಕು. ಸೊ ಅದಕ್ಕೋಸ್ಕರ ನಿಮ್ಮ ಹತ್ರ ಟೋಕನ್ ಅಡ್ವಾನ್ಸ್ ಇಸ್ಕೊತಾರೋದು. ನಮ್ಮ ಟ್ರಾನ್ಸ್ಪೋರ್ಟ್ ಆರ್ಮಿ ಟ್ರಾನ್ಸ್ಪೋರ್ಟಿಂದನೇ ನಿಮ್ಮ ಡೆಲಿವರಿಗೆ ಬಂದು ಇಳಿಯುತ್ತೆ, ಅಥವಾ ನಿಮ್ಮ ನಿಯರ್ ಬೈ ಇರೋ ಆರ್ಮಿ ಸ್ಟೇಷನ್ಗೆ ಬಂದು ಇಳಿಯುತ್ತೆ. ಅಲ್ಲಿಂದ ಕಲೆಕ್ಟ್ ಮಾಡ್ಕೋಬೋದು. ಇಫ್ ಇನ್ ಕೇಸ್ ನಿಮ್ಮ ಮನೆ ಹತ್ರನೇ ಬೇಕು ಅಂದರೆ ಮನೆ ಹತ್ರ ಡೆಲಿವರಿ ಮಾಡಿಸ್ಕೊಡ್ತೀನಿ ಅಂದ್ಬಿಟ್ಟು ಒಂದು ಸ್ಟೋರಿಗಳನ್ನ ಹೇಳ್ತಾರೆ. ಯಾಕಂದ್ರೆ ನೀವು ನಂಬಬೇಕು, ಅಮೌಂಟ್ ಕಳಿಸ್ಬೇಕು ಅವ್ರಿಗೆ. ಸೊ ಅವಾಗ ಏನು ಮಾಡ್ತೀರಾ, ಓಕೆ ಫೈನ್, ಇವರೆಲ್ಲ ಕಳಿಸ್ತಾರೆ ಡಾಕ್ಯುಮೆಂಟ್ಸ್ ಹಂಗೆ ಹಿಂಗೆ ಅಂದ್ಬಿಟ್ಟು ನೀವು ಸ್ಮೂತಾಗಿ ಹೋದರೆ ಪರವಾಗಿಲ್ಲ. ಈ ಗಾಡಿ ಬಗ್ಗೆ ಗಂಧ ಗಾಳಿ ಗೊತ್ತಿಲ್ಲದೆ ಇರೋರು ಒಂದು ಸ್ವಲ್ಪ ಏಮಾರ್ತಾರೆ. ಫುಲ್ಲು ರಿಸರ್ಚ್ ಮಾಡಿ ನನ್ನ ಗಾಡಿ ಬಗ್ಗೆ ಎಲ್ಲ ಗೊತ್ತು ಅನ್ನೋ ಥರ ಇರ್ತಾರಲ್ಲ, ಅವ್ರ ಕೈಲಿ ಹಾಕಾಗ್ಬಿಡುತ್ತೆ ಈ ವೀಡಿಯೋಸು. ಯಾಕಂದರೆ ಆ ವಿಲ್ ನೋಡಿದ ತಕ್ಷಣ ಇದು ಯಾವ ಗಾಡಿದು, ಯಾವ ಥರ ಇದ್ರದ್ದು, ಇದರಲ್ಲಿ ಬ್ರೇಕಿಂಗ್ ಸಿಸ್ಟಮ್ ಹಿಂಗಿದೆ, ಇದ್ರದ್ದು ಕಲರ್ ಹಿಂಗಿದೆ, ಇದರಲ್ಲಿ ಈ ಎಡಿಷನ್ ಇಲ್ಲವೇ ಇಲ್ಲ, ಸೊ ಇವ್ರು ಮಾಡಿಫೈ ಮಾಡಿಸಿರ್ಬೇಕು. ಆಮೇಲೆ ಆ ಫೋಟೋಸ್ಗೆ ಹೋಗಿ ನೋಡ್ತಿದ್ರೆ ಇದ್ರಲ್ಲಿ ಮಾಡಿಫೈ ಆಗಿಲ್ಲ. ಸೊ ಇದನ್ನೆಲ್ಲ ಒಂದು ಸ್ವಲ್ಪ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ನೀವು ಒಂದು ಸ್ವಲ್ಪ ರಾಂಗ್ ಆದರೆ, ನಾನು ಕಳಿಸಲ್ಲ, ನೀನು ಫಸ್ಟು ಗಾಡಿ ಕಳಿಸು, ನಾನು ಟೋಕನ್ ಅಡ್ವಾನ್ಸ್ ಕೊಟ್ಟಿರೋದೇ ಜಾಸ್ತಿ ನಿನಗೆ, ಸೊ ಫಸ್ಟು ಗಾಡಿ ಕಳಿಸು, ನಾನು ಗಾಡಿ ನೋಡ್ಬಿಟ್ಟು 100% ಅಮೌಂಟ್ನ ನೀನು ಕ್ಲಿಯರೇ ಮಾಡ್ಬಿಡ್ತೀನಿ. ನಾನು ಟೆನ್ಷನೇ ತಗೊಳ್ಳಲ್ಲ. ನಾನು ಗಾಡಿ ನೋಡಬೇಕು, ಗಾಡಿ ಇಂಜಿನ್ ಎಲ್ಲ ಚೆಕ್ ಮಾಡಿ ಹೆಂಗೆ ಓಡುತ್ತೆ, ಎಷ್ಟು ಓಡೈತೆ ಎಲ್ಲ ಚೆಕ್ ಮಾಡಿಬಿಟ್ಟು ನಾನು ಮಿಕ್ಕಿದ ಅಮೌಂಟ್ 100% ಸೆಟಲ್ ಮಾಡಿಬಿಡ್ತೀನಿ ಅಂತ ನೀವು ಒಂಚೂರು ರಾಂಗ್ ಆದ್ರಿ ಅಂತಂದರೆ, ಸೊ ಅಲ್ಲಿಗೆ ಆಟ ಸ್ಟಾರ್ಟ್ ಮಾಡ್ತಾನೆ ಆ ವ್ಯಕ್ತಿ. ಸೊ ನಿಮಗೆ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಗಾಯ್ಸ್. ನೀವು ಯಾರ ಜೊತೆ ಎದುರಾಕೊಂಡಿದ್ದೀರಾ, ನಾನು ಯಾರು ಗೊತ್ತಾ, ಆರ್ಮಿನ ಎದುರಾಕೊಂಡ್ರೆ ಏನಾಗುತ್ತೆ ಗೊತ್ತಾ, ನಾಳೆನೇ ಒಂದು ಬೆಟಾಲಿಯನ್ ಬಂದು ನಿಮ್ಮ ಮನೆ ಮುಂದೆ ಇಳಿಯುತ್ತೆ. ಸೊ ಅಲ್ಲಿ ನಿಮ್ಮನ್ನ ಟ್ರೇಸ್ ಮಾಡ್ತೀವಿ, ನಿಮ್ಮ IMEI ನಂಬರ್ ಎಲ್ಲ ನಮ್ಮ ಹತ್ರ ಇದೆ, ನಿಮ್ಮ ಫೋನ್ ನಂಬರ್ ಎಲ್ಲ ನಮ್ಮ ಹತ್ರ ಇದೆ, ನಮಗೆ ಟ್ರೇಸ್ ಮಾಡೋದೆಲ್ಲ ಸಿಕ್ಕಾಪಟ್ಟೆ ಈಸಿ ಅಂದ್ಬಿಟ್ಟು ಒಂದು ವೀಡಿಯೋ ಮಾಡಿ ಕಳಿಸ್ತಾನೆ. ಆ ವೀಡಿಯೋನ ಕ್ಲೀನಾಗಿ ಅಬ್ಸರ್ವ್ ಮಾಡಿ, ಅಲ್ಲಿ ಆ ವ್ಯಕ್ತಿ ಏನೋ ಒಂದು ಸರ್ಚ್ ಮಾಡ್ತಾ ಇರ್ತಾನೆ, ಏನೋ ಅವ್ರ ಕೆಲಸ ಮಾಡ್ತಾ ಇರ್ತಾರೆ, ಇವನು ಅದಕ್ಕೆ ಬ್ಯಾಕ್ಗ್ರೌಂಡ್ ವಾಯ್ಸ್ ಕೊಟ್ಟಿರ್ತಾನೆ. ಸೊ ಅವ್ನು ಹುಡ್ಕೋ ಅವನೆಲ್ಲವನೇ ಬೇಡ, ಅವ್ನು ಇಂಡಿಯಾದಲ್ಲಿ ಇರೋದು, ಅಲ್ಲಿರೋದು, ಇಲ್ಲಿರೋದು ಹುಡ್ಕೋ, ಅವ್ನು ಪರ್ಫೆಕ್ಟ್ ಲೊಕೇಶನ್ ಬೇಕು ಅಂದ್ಬಿಟ್ಟು ಹಿಂದಿಲೇ ಒಂದಷ್ಟು ಒಂಥರ ರ್ಯಾಶಾಗಿ ಮಾತಾಡ್ತಾರೆ, ಬ್ಯಾಕ್ಗ್ರೌಂಡ್ ವಾಯ್ಸ್ ಕೊಟ್ಟಿರ್ತಾನೆ. ಅಷ್ಟೇ ಬಿಟ್ಟರೆ ಅದು ಒರಿಜಿನಲ್ ವೀಡಿಯೋ ಅಲ್ವೇ ಅಲ್ಲ ಗೈಸ್. ಅದಾದಮೇಲೆ ಅವ್ರ ಜೊತೆ ಡಿಸ್ಕಸ್ ಮಾಡ್ತೀನಿ, ಇವ್ರ ಜೊತೆ ಡಿಸ್ಕಸ್ ಮಾಡ್ತಾಯಿದ್ದೀನಿ, ಹೆಡ್ ಆಫೀಸಲ್ಲಿ ಡಿಸ್ಕಸ್ ಮಾಡ್ತಾಯಿದ್ದೀನಿ, ನಿಮ್ಮ ಮನೆ ಮುಂದೆ ಫುಲ್ ಪೊಲೀಸವ್ರು ಬರ್ತಾರೆ, ನೀನು ಅರೆಸ್ಟ್ ಆಯ್ತೀಯ, ನೀನು ನೆಕ್ಸ್ಟ್ ಲೆವೆಲ್ಗೆ ಹೋಯ್ತೀಯ, ಜೈಲಿಗೆ ಹೋಯ್ತೀಯ, ನನ್ನ ಎದುರಾಕಬೇಡ, ಫುಲ್ಲು ಬ್ಲ್ಯಾಕ್ ಮೇಲ್ ನಡೆಯುತ್ತೆ ಗೈಸ್, ಸಿಕ್ಕಾಪಟ್ಟೆ ಬ್ಲ್ಯಾಕ್ ಮೇಲ್ ನಡೆಯುತ್ತೆ. ಸೊ ಆವಾಗ ನೀವು ಎದುರುದಿರ, ಆಯಿತು ನೀನು ಏನಾದರೂ ಮಾಡ್ಕೊಂಡು ನಾನು ₹1 ಟ್ರಾನ್ಸ್ಫರ್ ಮಾಡೋದು, ನನ್ನ ಗಾಡಿ ಗೊತ್ತು ಅಂದರೆ ನಾನು ನಿನಗೆ 100% ಕ್ಲಿಯರ್ ಮಾಡ್ತೀನಿ, ವಿತ್ ಟ್ಯಾಕ್ಸ್ ಬೇಕಾದ್ರೂ ಕಟ್ತೀನಿ, ನಾನು ಟೆನ್ಷನ್ ತಗೊಳ್ಳಲ್ಲ, ಅಥವಾ ಟ್ರಾನ್ಸ್ಪೋರ್ಟ್ ಚಾರ್ಜಸ್ ಏನಾಗುತ್ತಲ್ಲ ಅದಕ್ಕೂ ಸೇಸ್ ಕಟ್ಬಿಡ್ತೀನಿ, ನಾನು ಫಸ್ಟು ಗಾಡಿ ಬರಬೇಕು ಅಂತ ನೀವು ನಿಂತ್ಕೋಬೇಕು. ಸೊ ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಿ, ಈ ಥರ ಏನಾದರೂ ಆಫರ್ ಬಂದರೆ ಆರ್ಮಿ ಪೀಪಲ್ ಕಡೆಯಿಂದ KTM ಗಾಡಿ ಗೈಸ್, KTM RC ಗಾಡಿ ಆರ್ಮಿ ಅವನು ಸೇಲ್ ಮಾಡ್ತಾವನೆ ಅಂತ ನಿಮ್ಗೆ ಆಫರ್ ಬಂದರೆ ಇದು 100ಗೆ 200% ಫ್ರಾಡು. ಸೊ ಫಿಕ್ಸ್ ಆಗಿಬಿಡಿ ಇದಕ್ಕೆ, ಅದೇ ಕಾರಣಕ್ಕೆ ನ್ಯಾಮರ್ಕ್ ಹೋಗ್ಬೇಡಿ. ಸೊ ಅದಾದಮೇಲೆ ಬ್ಲ್ಯಾಕ್ ಮೇಲು ಅದು ಇದು ಒಂದು ಸ್ವಲ್ಪ ಸ್ಟ್ರಾಟಜಿ ಯೂಸ್ ಮಾಡಿ ಒಂದಷ್ಟು ಅಮೌಂಟ್ ಕೀಳೋಣ ಅಂತ ಟ್ರೈ ಮಾಡ್ತಾರೆ. ಸೊ ನೀವು ಇಗ್ನೋರ್ ಮಾಡಿ, ರ್ಯಾಶ್ ಆಗಂಗಿದ್ರೆ ರ್ಯಾಶ್ ಆಗಿ. ಇಫ್ ಇನ್ ಕೇಸ್ ನಿಮ್ಮ ಬ್ಯಾಕ್ಗ್ರೌಂಡ್ ಏನಾದರೂ ಟೈಟ್ ಇದ್ದು ಗಟ್ಟಿಯಾಗಿದ್ದರೆ ನೀವು ಚಾರ್ಜ್ ತಗೋಬೋದು, ಅಂದರೆ 100% ತಗೊಳ್ಳಿ ಗೈಸ್. ಇಂಥವ್ರನ್ನ ಸುಮ್ಮನೆ ಬಿಡಬಾರ್ದು. ಯಾಕೆ ಅಂದರೆ ಒಂದು ಆರ್ಮಿ ಕಮ್ಯುನಿಟಿಗೆ ಮೋಸ ಮಾಡ್ದಂಗೆ ಅದು. ಸೊ ಎಷ್ಟೋ ಜನ ಟ್ರಸ್ಟ್ ಕಳ್ಕೊಬಿಡ್ತಾರೆ, ಆರ್ಮಿ ಜನರನ್ನ ನೋಡೋ ರೀತಿನೇ ಚೇಂಜ್ ಆಗಿಬಿಡುತ್ತೆ. ಇವಾಗ ನನ್ನ ಪಾಯಿಂಟ್ ಆಫ್ ವ್ಯೂಯಿಂದ ನಾನು ಆರ್ಮಿಯವ್ರಿಗೆ ಸಿಕ್ಕಾಪಟ್ಟೆ ಗೌರವ ಕೊಡ್ತೀನಿ. ಯಾಕೆ ಅಂದರೆ ಅವರು ಬೆಳಿಗ್ಗೆ ರಾತ್ರಿ ಅನ್ನೋದು ನೋಡಿದ್ರೆ ನಮ್ಮನ್ನ ಕಾಯ್ತಾ ಇರ್ತಾರೆ ಬಾರ್ಡರ್ ನಿಂತ್ಕೊಂಡು, ಅವ್ರಿಗೆ ಸಿಕ್ಕಾಪಟ್ಟೆ ಗೌರವ ಕೊಡ್ತಾ ಇದ್ದೀನಿ. ಇವಾಗ ಇವನು ನನಗೆ ಅಂದರೆ ನನ್ನ ಫ್ರೆಂಡಿಗೆ ಮಾಡಿರೋ ಮೋಸ, ಸೊ ನಾನು ನೆಕ್ಸ್ಟ್ ಆರ್ಮಿಯವ್ರನ್ನ ನೋಡಿದಾಗ ಆ ಥರ ಫೀಲ್ ಆಗಬಾರ್ದು. ಯಾಕೆಂದರೆ ನಾನು ಒಬ್ಬ ಎಜುಕೇಟೆಡ್ ಆಗಿ ಅವ್ನು ಸಪ್ರೇಟಾಗಿ ನೋಡ್ತೀನಿ. ಇವಾಗ ಆರ್ಮಿಯವ್ರನ್ನ ನೋಡಿದ್ರೆ ಅವ್ರಿಗೆ ಕೊಡೋ ರೆಸ್ಪೆಕ್ಟ್ ಕೊಟ್ಟೇ ಕೊಡ್ತೀನಿ. ಇವನ್ನ ನೋಡಿದ್ರೆ ಫ್ರಾಡು ಅಂತ ಗೊತ್ತಾಗುತ್ತೆ. ಅವ್ನಿಗೆ ಯಾವ ರೀತಿ ರೆಸ್ಪೆಕ್ಟ್ ಕೊಡ್ಬೇಕು ಆ ರೀತಿ ಕೊಡ್ತೀವಿ. ಸೊ ಅದೇ ಕೆಲವೊಂದು ಜನಕ್ಕೆ ಇದು ರಿಪೀಟೆಡಾಗಿ ಆಗೋದಾಗ, ಸೊ ಆರ್ಮಿಯವ್ರನ್ನ ನಂಬೋದೇ ಕಷ್ಟ ಅಂದ್ಕೊಂಡು ಆರ್ಮಿಯವರು ಈ ಥರ ಫ್ರಾಡ್ ಮಾಡ್ತಾರೆ ಅಂದ್ಬಿಟ್ಟು ಯಾರೋ ಒಬ್ಬರು ಅಥವಾ 10 ಜನನೋ ಅಥವಾ 100ರಲ್ಲಿ ಒಬ್ಬರೋ ಇಬ್ಬರೋ ಮಾಡೋದ ತಪ್ಪುಗಳಿಗೆ ಇಡೀ ಕಮ್ಯುನಿಟಿಗೆ ಕೆಟ್ಟ ಹೆಸರು. ಸೊ ಇಫ್ ಇನ್ ಕೇಸ್ ನಿಮ್ಮ ಕೈಲಿ ಆಗುತ್ತೆ ಅಂದರೆ ನೀವು ದೊಡ್ಡದಾಗಿ ಕಂಪ್ಲೇಂಟ್ ರೈಸ್ ಮಾಡಿ
ಹ್ಯಾಂಡಲ್ ಮಾಡಿ. ಸೊ ಈ ರೀತಿ ಆಗುತ್ತೆ ಗೈಸ್. ಇಫ್ ಇನ್ ಕೇಸ್ ನೀವೇನಾದರೂ ಫಸ್ಟೇ ಯಾಮಾರಿ ಇಷ್ಟು ಕಡಿಮೆ ಅಮೌಂಟಿಗೆ ಸಿಗ್ತಿದೆ, ಆರ್ಮಿ ಅವ್ನ ಡಾಕ್ಯುಮೆಂಟ್ಸ್ ಎಲ್ಲ ಪರ್ಫೆಕ್ಟಾಗಿದೆ ಅಂತ ಯಾಮಾರಿ ಫುಲ್ಲು ಕ್ಯಾಶು ಪೇ ಮಾಡಿದ್ರೆ ಮುಗೀತು, ನಿಮ್ಮನ್ನ ಬ್ಲಾಕ್ ಮಾಡ್ತಾರೆ, ಬಿಸಾಕ್ತಾರೆ. ಅದ್ರ ಮೇಲೆ ಅವರು ಮಾತೇ ಆಡಲ್ಲ. ಇಫ್ ಇನ್ ಕೇಸ್ 50% ಅಮೌಂಟ್ ಕಳಿಸಿದ್ರು ಬ್ಲಾಕ್ ಮಾಡಿಸಿರ್ತಾರೆ. ನೀವು ಯಾವಾಗ 1000, 2000, 3000, 5000 5000 ಒಳಗಡೆ ಪೇ ಮಾಡಿರ್ತೀರೋ, ಸೊ ಆವಾಗ ನೀವು ರಿಸ್ಕಿ ಇದನ್ನು ಹ್ಯಾಂಡಲ್ ಮಾಡಬೇಕಾಗುತ್ತೆ. ನಾನು ಹೇಳಿದ್ನಲ್ಲ ಈ ಥರ ಬ್ಲ್ಯಾಕ್ ಮೇಲಿಂಗ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಅಂತ, ಇದನ್ನೆಲ್ಲ ಫೇಸ್ ಮಾಡಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಎದುರುಬೇಡಿ. ಸೈಬರ್ ಸೆಕ್ಯೂರಿಟಿ ಅವ್ರಿಗೆ ಫೋನ್ ಮಾಡ್ಬಿಟ್ಟು ಬೇಕಾದ್ರೆ ಕಂಪ್ಲೇಂಟ್ ರೈಸ್ ಮಾಡಿ, ತಲೆನೇ ಕೆಡಿಸ್ಕೋಬೇಡಿ, ಆರಾಮಾಗಿ ಪೀಸಾಗಿರ್ರಿ. ಈ ಥರ ಫ್ರಾಡ್ಗಳಿಗೆ ಎಷ್ಟಾಗುತ್ತೋ ಅಷ್ಟು ಲಿಮಿಟ್ ಹಾಕ್ಬಿಡಿ ಗೈಸ್, ತಲೆ ಕೆಡಿಸ್ಕೋಬೇಡಿ. ಯಾಕೆ ಅಂದರೆ ನಿಮ್ಮ ಗಾಡಿ ನೋಡಿದ್ರೆ ಫಸ್ಟ್ ಆಫ್ ಆಲು ₹1 ಪೇ ಮಾಡೋದು ತಪ್ಪೆ, ಅದು ತಪ್ಪೆ. ನೀವು ಗಾಡಿ ನೋಡಿ, ಗಾಡಿಯೆಲ್ಲ ಇಷ್ಟ ಆದಮೇಲೆ ನೀವು ಕ್ಯಾಶಲ್ಲಿ ಕೊಡ್ತಿರೋ, ಆನ್ಲೈನ್ ಟ್ರಾನ್ಸ್ಫರ್ ಮಾಡ್ತಿರೋ, ಅಥವಾ ನಿಮ್ಮ ಕಮಿಟ್ಮೆಂಟ್ಸಿಗೆ ಏನೇನೋ ಅದು ಸೆಕೆಂಡ್ರಿ. ಸೊ ಗಾಡಿನೇ ನೋಡಿದ್ರೆ ಪೇ ಮಾಡ್ತಾಯಿದ್ದೀರಾ ಅಂದಾಗ ಒಂದು ಕೈ ಹುಷಾರಾಗಿರ್ರಿ ಗೈಸ್. ಸೊ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಯಾವುದೇ ಕಾರಣಕ್ಕೂ ಈ ಥರ ಯಾಮಾರಬೇಡಿ ಅಂತ ಹೇಳ್ತೀವಿ. ವಿಡಿಯೋ ನಿಲ್ಲಿಸ್ತಾಯಿದ್ದೀನಿ ಗೈಸ್. ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತೀವಿ. ವಿಡಿಯೋ ಇಲ್ಲಿ ನಿಲ್ಲಿಸ್ತಾನೆ. ಲವ್ ಯು ಲಾಟ್ಸ್ ಆಫ್. ಟೇಕ್ ಕೇರ್ ಗೈಸ್. ಬಾಯ್. ಸೈನಿಂಗ್ ಆಫ್.